Shrooniverse, the magic is alive. ಕಾಣ್ತಾ ಇದೆಯಾ ಅಮ್ಮ? ನನ್ ಬಿಂದಿ ಕಾಣ್ತಾ ಇದೆಯಾ? ನಮ್ಮಮ್ಮ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಹೇಳ್ತದೆ, ನೀನ್ ಇದು ಕಾಣ್ತಾ ಇಲ್ಲ, ನೀನ್ ಇದು ಕಾಣ್ತಾ ಇಲ್ಲ ಅಂತ. ಏನ್ ಮಾಡಕ್ಕಾಗತ್ತೆ? ಐ ಆಮ್ ಅ ಬೆಂಗಳೂರ್ ಗರ್ಲ್, ದಟ್ಸ್ ವೈ ಐ ಹ್ಯಾವ್ ಬ್ಯಾಂಗ್ಸ್. ಬಾಲೆ ಬಾಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಯಾರಾದ್ರೂ ಡೆಡಿಕೇಶನ್ ಮಾಡೋರಿದ್ರೆ ಪ್ಲೀಸ್ ಮಾಡಿ. ದಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಹಾಡುಗಳು. ವಿಷಯಕ್ಕೆ ಬರೋಣ. ಎಲ್ಲಾ ಶ್ರುತಿಜನ್ಸ್ಗೂ ವೆಲ್ಕಮ್ ಟು ದ ಶ್ರೂನಿವರ್ಸ್. ಸಿ ಐ ಹ್ಯಾವ್ ಟು ಗಿವ್ ಕ್ರೆಡಿಟ್. ಶ್ರುತಿಜೆನ್ ಎಂಬುವ ಪದವೊಂದು ಕವಿತಾ ಬಾಬು ಅವರು ಕೊಟ್ಟಿರೋದು. ಸೊ ಕವಿತಾ ಸಾರಾಂಗೆ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ದ ವರ್ಡ್ ಶ್ರುತಿಜನ್ ಲೈಕ್ ಸಿಟಿಜನ್ಸ್. ಓಕೆ, ಸೊ ಶ್ರುತಿಜನ್ಸ್, ಇವತ್ತು ಶ್ರೂನಿವರ್ಸ್ ಅಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಮಾತು ಅಂದ್ರೆ, ನಿಮಗೆ ಬೇಕಾಗಿರುವ ಒಂದು ವಿಷಯದ ಬಗ್ಗೆ ಮಾತು. ನೋಡಿ, ಇನ್ನೇನು ಜೂನ್ ಮುಕ್ತಾಯವಾಗ್ತಿದೆ ಆಲ್ರೆಡಿ. ಓ ಮೈ ಗಾಡ್, 2026 ಮುಗ್ದೋಗ್ತಾ ಇದೆ. ಅಂದ್ರೆ ಫಸ್ಟ್ ಹಾಫ್ ಆಫ್ ದಿ ಇಯರ್ ಇಸ್ ಕಮಿಂಗ್ ಟು ಅನ್ ಎಂಡ್. ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಅಫಿಷಿಯಲಿ ಜುಲೈ 1ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ಅಂಡ್ ಎಲ್ಲರೂ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಆಫೀಸಲ್ಲಿ ತುಂಬಾ ಪಾಲಿಟಿಕ್ಸ್ ಶುರು. I wish I could quit this job. I wish I could find a different job. I wish I could move to a new place, a new country ಅಂತ. ಸೊ ಈ ಆಫೀಸ್ ಪಾಲಿಟಿಕ್ಸ್ ಗೆ ಒಂದು ಗತಿ ಕಾಣಿಸೋಣ ಅಂತ ಸ್ಕೆಚ್ ಹಾಕ್ತಾ ಇದೀನಿ ಇವತ್ತು. ಏನಂತೀರಾ? ನೌ ಲೆಟ್ಸ್ ಡೂ ಲಾಜಿಕಲ್ ಅಂಡ್ ಮ್ಯಾಜಿಕಲ್ ಪಾಯಿಂಟ್ ಆಫ್ ವ್ಯೂಸ್. ಬಿಕಾಸ್ ನನ್ನ ಪ್ರಕಾರ ಲಾಜಿಕ್ ಮ್ಯಾಜಿಕ್ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಿಮ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಎಷ್ಟೊಂದ್ ದಿನ ನಾನು ಕನ್ನಡಿನ ನೋಡ್ಕೊಂಡು ಐ ಕೀಪ್ ಆಸ್ಕಿಂಗ್ ಮೈ ಸೆಲ್ಫ್, ನಿಜವಾಗಿಯೂ ಐ ಆಮ್ ಬಾರ್ನ್ ಅ ಹ್ಯೂಮನ್ ಬೀಯಿಂಗ್. ನಿಜವಾಗಿಯೂ ನನಗೆ ಬೆರಳುಗಳಿದ್ಯಾ? ಐ ನೋ ಇಟ್ ಸೌಂಡ್ ಸ್ಟುಪಿಡ್, ಬಟ್ ದಟ್ಸ್ ಹೌ ಥಾಟ್ ಪ್ರೊಸೆಸಸ್ ಆರ್. ನಿಜವಾಗಿ ನನ್ ಮೂಗ್ ಈ ತರ ಇದೆಯಾ? ನಿಜವಾಗಿ ನನ್ ತುಟಿ ಈ ತರ ಇದೆಯಾ? ಓ ಮೈ ಗಾಡ್, ಇಫ್ ಐ ವಾಸಂಟ್ ಬಾರ್ನ್ ಅ ಹ್ಯೂಮನ್ ಬೀಯಿಂಗ್, ನಾನು ಏನ್ ಆಗ್ತಿದ್ದೆ? ನಾನು ಇರುವೆ ಆಗ್ತಿದ್ನಾ, ಜಿರಳೆ ಆಗ್ತಿದ್ನಾ ಅಂತ ಎಲ್ಲಾ ಆಲೋಚನೆಗಳು ಮೂಡುತ್ತೆ. ಅಂದ್ರೆ ಯಾರು ಮ್ಯಾಜಿಕ್ ಇಲ್ಲ ಅಂತ ಹೇಳ್ತಾರೋ, ಯಾರು ಮಿರಾಕಲ್ಸ್ ಇಲ್ಲ ಅಂತ ಹೇಳ್ತಾರೋ, ಮಾನವರಾಗಿ ಹುಟ್ಟಿರೋದೇ ಒಂದು ಮ್ಯಾಜಿಕಲ್ ಥಿಂಗ್, ಮಿರಾಕ್ಯುಲಸ್ ಥಿಂಗ್ ಅಂತ ಹೇಳಲ್ವಾ? ಅದು ಹೆಂಗೆ ಗುರು ಭಗವಂತ ಸೃಷ್ಟಿ ಮಾಡ್ದ? ದಟ್ ನಮ್ಮ ದೇಹ ಇದೇ ರೀತಿಯಲ್ಲಿ ಇರ್ಬೇಕು, ದೇಹದ ಫಂಕ್ಷನ್ಸ್ ಈ ರೀತಿಯಲ್ಲಿ ನಡಿಬೇಕು, ನಮಗೆ ಹಸಿವಾಗ್ಬೇಕು, ನಮಗೆ ನಿದ್ರೆ ಬರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಮಾಡ್ಕೋಬೇಕು, ಸಂಸಾರ ಬೆಳೆಸ್ಕೋಬೇಕು, ಇದೆಲ್ಲ ಎಲ್ಲಿಂದ ಬಂತು? ಇಟ್ ಇಸ್ ಸೋ ಮಿರಾಕ್ಯುಲಸ್. ಇದಕ್ಕಿಂತ ದೊಡ್ಡ ಪುರಾವೆ ಬೇಕಾ? ನನ್ನನ್ ಕೇಳಿದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಇಸ್ ಬೇಡ. ಬಟ್ ಅಫ್ ಕೋರ್ಸ್ ಲಾಜಿಕ್ ಅನ್ನ ನಂಬುವವರಿಗೆ ಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಕೊಡ್ತೀನಿ, ಮ್ಯಾಜಿಕ್ ಅನ್ನ ನಂಬುವವರಿಗೆ ಮ್ಯಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಕೊಡ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ಆಫೀಸ್ ಪಾಲಿಟಿಕ್ಸ್. ಯಾಕೆ ಆಗತ್ತೆ ಆಫೀಸ್ ಪಾಲಿಟಿಕ್ಸ್ ಅಂತ ನೋಡಿದ್ರೆ, ಇಟ್ಸ್ ನಾಟ್ ಯೋರ್ ಫಾಲ್ಟ್. ಅದನ್ನು ನೀವು ಮೊದಲು ನೆನಪಲ್ಲಿ ಇಟ್ಕೋಬೇಕಾಗಿದೆ. ಆಫೀಸ್ ಪಾಲಿಟಿಕ್ಸ್ ನಾನಾ ಕಾರಣಗಳಿಂದ ಆಗತ್ತೆ. ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದಾರೋ, ಬಹುಶಃ ಅವ್ರ ಜೀವನದಲ್ಲಿ ಅವ್ರು ಏನೋ ಅನುಭವಿಸ್ತಾ ಇರ್ಬೋದು. ಅವರ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು, ಅಥವಾ ಅವರ ವೃತ್ತಿಪರ ಜೀವನದಲ್ಲಿ ಆಗಿರ್ಬೋದು. ಆ ಒಂದು ನೋವು, ಆ ಒಂದು ಬ್ಯಾಕ್ಲಾಗ್ ಆಫ್ ಟ್ರಾಮಾಸ್, ಅದನ್ನು ಹೊರ ಹಾಕಲು ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದೆಮ್. ಆದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಒಂದು ಕಾರಣವಾಗತ್ತೆ ಮತ್ತೊಬ್ಬರ ಮೇಲೆ ಅವರ ಒಂದು ಕೋಪ, ಮನಸ್ತಾಪ, ಅವರ ಒಂದು ದುಃಖವನ್ನು ಹಾಕೋದಿಕ್ಕೆ. ಸೊ ಆಫೀಸ್ ಪಾಲಿಟಿಕ್ಸ್ ಇಸ್ ನೆವರ್ ಎವರ್ ಅಬೌಟ್ ಯು. It is not about your capacity. It is not about your capabilities. It is not about your talent. It has got nothing to do with you. ಯಾರೋ ಟಾರ್ಗೆಟ್ ಬೇಕಾಗಿತ್ತು, ನೀವು ಟಾರ್ಗೆಟ್ ಆಗ್ತೀರಾ ಅಷ್ಟೇ. ಸೊ ಮೊದಲು ನಾನ್ ಏನಾದ್ರು ತಪ್ಪು ಮಾಡಿದ್ನಾ? ಇಸ್ ಇಟ್ ಮೈ ಫಾಲ್ಟ್? ಆಮ್ ಐ ರಾಂಗ್? ಆಮ್ ಐ ಗುಡ್ ಫಾರ್ ನಥಿಂಗ್? ಇಂಥ ಆಲೋಚನೆಗಳು ಬರುತ್ತಲ್ಲ, ಅದನ್ನೆಲ್ಲ ತೊಡೆದು ಹಾಕಿ. ಇಟ್ ಈಸ್ ನಾಟ್ ಅಬೌಟ್ ಯು. ಕ್ಲಿಯರ್? ಎರಡನೇ ವಿಷಯ ನೋಡಿ, ಈ ವಿಡಿಯೋವನ್ನು ಭಾರತದಲ್ಲಿ ನೋಡ್ತಿದ್ದೀರಾ ಅಥವಾ ಭಾರತಾದ್ಯಂತ ಬೇರೆ ಯಾವ್ದಾದ್ರು ದೇಶದಲ್ಲಿ ನೋಡ್ತಿದ್ದೀರಾ ನನಗಂತೂ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಲೇಬರ್ ಲಾಸ್ ಅಂಡ್ ಹೊಸ ಈ ಲೇಬರ್ ಪಾಲಿಸಿ ಏನ್ ಹೇಳುತ್ತೆ ಇಲ್ಲಿ ಭಾರತದಲ್ಲಿ ಅಂತ ನಾನು ಹೇಳಲ್ಲ. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ, ಲಾಜಿಕಲಿ ಸ್ಪೀಕಿಂಗ್, ಪ್ರತಿ ಒಂದು ಕಂಪನಿಯಲ್ಲೂ ಅನಾನಿಮಸ್ ಆಗಿ ಯು ಕ್ಯಾನ್ ಆಕ್ಚುಲಿ ಗೋ ಅಂಡ್ ಫೈಲ್ ಅ ಕಂಪ್ಲೇಂಟ್. ಒಂದು ಪಾಶ್ ಕಮಿಟಿ ಅಂತಾನೆ ಇರುತ್ತೆ. ಐ ಆಮ್ ಅ ಪಾರ್ಟ್ ಆಫ್ ದ ಪಾಶ್ ಕಮಿಟಿ ಇನ್ ಬಿಗ್ FM. ಪಾಶ್ ಕಮಿಟಿ ಇಸ್ ಮೋಸ್ಟ್ಲಿ ಫಾರ್ ಕಿರುಕುಳಗಳನ್ನು ಕೊಟ್ಟರೆ, ಅಂತ ಲೈಂಗಿಕ ಕಿರುಕುಳಗಳಾಗಿರ್ಬೋದು, ಅಥವಾ ಏನಾದ್ರೂ ಕೆಟ್ಟದಾಗಿ ವರ್ತನೆ ಮಾಡೋದಾಗಿರ್ಬೋದು, ಅಂತ ವಿಷಯಗಳ ಬಗ್ಗೆ ಒಂದು ಕಮಿಟಿ ಅಂತ ಸೆಟ್ ಮಾಡಿರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಬಹುದಾಗಿದೆ, ಅನಾನಿಮಸ್ ಆಗಿ ಹೇಳಬಹುದಾಗಿದೆ. ಸೊ ಒಂದು ಪಾಶ್ ಕಮಿಟಿ ಇರುತ್ತೆ, ನೀವು ಸಹ ಅನಾನಿಮಸ್ ಆಗಿ ಕಂಪ್ಲೇಂಟ್ ಮಾಡಬಹುದಾಗಿದೆ. ಬೇರೆ ರೀತಿಯ ಆಫೀಸ್ ಪಾಲಿಟಿಕ್ಸ್ ಆಗಿದ್ರೆ ಅದಕ್ಕೂ ಸಹ ನೀವು ಕಂಪ್ಲೇಂಟ್ ಮಾಡಬಹುದಾಗಿದೆ. ಆದ್ರೆ ರಿಮೆಂಬರ್, ಡಾಕ್ಯುಮೆಂಟೇಶನ್ ಇಸ್ ಬಿಗರ್ ದೆನ್ ಡ್ರಾಮಾ. ಅಂದ್ರೆ ಅತ್ತು ಕರೆದು ಊರ್ನೆಲ್ಲ ಸೇರಿಸ್ಕೊಂಡು ಜಗಳ ಮಾಡಿ ಏನು ಪ್ರಯೋಜನ ಅಲ್ಲ. ಎಲ್ಲವನ್ನು ಡಾಕ್ಯುಮೆಂಟ್ ಮಾಡಿ, ಎಲ್ಲವನ್ನು ಮೇಲ್ಸ್ ಅಲ್ಲಿ ಇಟ್ಕೊಳ್ಳಿ. ರಿಮೆಂಬರ್ ಟು ಡಾಕ್ಯುಮೆಂಟ್ ಇಟ್
ಅವಾಗ ದಟ್ ಇಸ್ ಸರ್ವ್ ಆಸ್ ಪ್ರೂಫ್. ಆಯ್ತಾ? ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಲಾಜಿಕಲಿ ಏನ್ ಮಾಡ್ಬೇಕಾಗಿದೆ ಆಫೀಸ್ ಪಾಲಿಟಿಕ್ಸ್ಗೆ ಅಂತ. ಲೆಟ್ಸ್ ಕಮ್ ಟು ದ ಮ್ಯಾಜಿಕ್ ಪಾರ್ಟ್ ಆಫ್ ಇಟ್, ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಇಟ್. ನೋಡ್ರಪ್ಪ, ಸ್ಪಿರಿಟ್ ಆನಿಮಲ್ಸ್ ಬಗ್ಗೆ ನಾವು ಸುಮಾರು ಚರ್ಚೆ ಮಾಡಿದ್ದೀವಿ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ಪಿರಿಟ್ ಆನಿಮಲ್ ಇಸ್ ದ wolf. ಬಟ್ ಆಕ್ಚುಲಿ ಪರ್ಸನಲಿ ಮೈ ಸ್ಪಿರಿಟ್ ಆನಿಮಲ್ ಇಸ್ ದಿ ಬಟರ್ಫ್ಲೈ. ಅದ್ರ ಬಗ್ಗೆ ಯಾವತ್ತಾದ್ರು ಬೇರೆ ದಿನ ಹೇಳ್ತೀನಿ. ಚಿಟ್ಟೆ, ಪ್ಲೀಸ್ ಯು ಆರ್ ಇನ್ ದ ಕ್ಯೂ. ವುಲ್ಫ್ ಯಾವ ರೇಂಜ್ ಅಲ್ಲಿ ನನಗೆ ಸಹಾಯ ಮಾಡ್ತು ಅಂದ್ರೆ, ಓ ಮೈ ಗಾಡ್, ಈಗ ರೀಸೆಂಟ್ ಆಗಿ ಬ್ಯಾಂಕಾಕ್ ಇಂದ ಬೆಂಗಳೂರಿಗೆ ಬರೋ ದಾರಿಯಲ್ಲಿ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗೋಗಿ ಆ ಕಡೆಯಿಂದ ಥೈಲ್ಯಾಂಡ್ ಅಲ್ಲಿ ಹೇಳ್ತಿದ್ದಾರೆ ನಿಮ್ ಟಿಕೆಟೇ ಇಲ್ಲ ಗುರು ಅಂತ. ಅವರೇ ನಮ್ಮನ್ನ ಹೊಸ ಫ್ಲೈಟ್ ಅಲ್ಲಿ ರೀಸ್ಕೆಡ್ಯೂಲ್ ಮಾಡಿರೋದು. ದೇವರಾಣಿಗೂ ಹೇಳ್ತೀನಿ, ಮತ್ತೆ ಫ್ಲೈಟ್ ಹತ್ತಿನ ಇಲ್ವೋ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ವುಲ್ಫ್ ಹೆಲ್ಪ್, ವುಲ್ಫ್ ಹೆಲ್ಪ್, ವುಲ್ಫ್ ಹೆಲ್ಪ್, ವುಲ್ಫ್ ಹೆಲ್ಪ್ ಅಂತ ಪಠನೆ ಮಾಡ್ತಿದ್ದೆ. ಅದೇನಾಯ್ತೋ ಗೊತ್ತಿಲ್ಲ, ಅಚಾನಕ್ ಆಗಿ ಓಕೆ ನಿಮ್ ಟಿಕೆಟ್ ಇದೆ ಅಂತ ಹೇಳುದು, ಅಚಾನಕ್ ಆಗಿ ಫ್ಲೈಟ್ ಅಲ್ಲಿ ಹಾಕಿದ್ರು, ಅಚಾನಕ್ ಆಗಿ ಮನೆಗೆ ಬಂದೆ. ಅಬ್ಬಾ, ಯಾವಾಗ ಥೈಲ್ಯಾಂಡ್ ಬರ್ತೀನೋ ಅಂತ ಕಾದು ಅರ್ಧ ಆಗೋದೆ. ತೂಕ ಚೆಕ್ ಮಾಡ್ಕೊಂಡೆ, ನಿಜವಾಗಿ ಐ ಲಾಸ್ಟ್ ವೇಟ್. ಕ್ಯಾಮ್ರಾ ಅಲ್ಲಿ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲ, ಒಟ್ನಲ್ಲಿ ಐ ಹ್ಯಾವ್ ಲಾಸ್ಟ್ ವೇಟ್. ಎನಿವೆ, ವುಲ್ಫ್ is one of my most favorite spirit animals. Gratitude to wolf. ಯಾವ ಸಮಯದಲ್ಲಿ ಹೆಂಗೆಲ್ಲ ಹೆಲ್ಪ್ ಮಾಡಿದೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಅಲ್ಲ. ನಿಮ್ಮಲ್ಲಿ ಸುಮಾರು ಜನರು ಮೆಸೇಜಸ್ ಹಾಕ್ತಾ ಇರ್ತಾರೆ, ಓ ಶೂ wolf helped me ಅಂತ. ಅದೇ ರೀತಿಯಲ್ಲಿ ಗೂಬೆ is another of my favorite spirit animals. 01 white owl ಅಂತ ನಿಮ್ಮಲ್ಲಿ ಸುಮಾರು ಜನರಿಗೆ ನಾನು ಈಗಾಗಲೇ ಹೇಳಿದ್ದೀನಿ ಚಾಂಟ್ ಮಾಡೋದಕ್ಕೆ. 01 white owl ಏನ್ ಮಾಡುತ್ತೆ ಅಂದ್ರೆ ಒಂದು ರಕ್ಷಣೆಯನ್ನು ನೀಡುತ್ತೆ ಅಗೇನ್ಸ್ಟ್ ಆಫೀಸ್ ಪಾಲಿಟಿಕ್ಸ್. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ದಿನ ಬೆಳಗ್ಗೆ ಆಫೀಸ್ಗೆ ಹೋಗೋ ದಾರಿಯಲ್ಲಿ 01 white owl, 01 white owl, 01 white owl ಅಂತ ಪಠನೆ ಮಾಡ್ತಾ ಆಫೀಸ್ ಸೇರಿ. ಏನಾದ್ರು ಸಮಸ್ಯೆ ಆದಲ್ಲಿ ಕರೀರಿ, ವೈಟ್ ಔಲ್ ಪ್ಲೀಸ್ ಸಹಾಯ ಮಾಡು. ಈ ನಮ್ ಬಾಸ್ ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ, ರಿಪೇರಿ ಮಾಡು ಅಂತ ಕೇಳ್ಕೊಳ್ಳಿ. ಐ ಆಮ್ ಟೆಲಿಂಗ್ ಯು, ಇಟ್ ವಿಲ್ ಹೆಲ್ಪ್ ಯು. ಇನ್ಫ್ಯಾಕ್ಟ್ ಶ್ರುನೀಕ್ ಪೈ ಶ್ರುತಿಯಲ್ಲಿ ನಾವು ಉಲುಕಾ ಸೀರೀಸ್ ಅನ್ನು ಲಾಂಚ್ ಮಾಡಿದ್ವಿ, ಉಲುಕಾ ಬ್ಲೈಂಡ್ ಬಾಕ್ಸ್ ಅನ್ನು ಲಾಂಚ್ ಮಾಡಿದ್ವಿ. ಉಲುಕಾ ಇಸ್ ಲಕ್ಷ್ಮೀಸ್ ವಾಹನ, ದಿ ವೆರಿ ಫೇಮಸ್ ಗೂಬೆ. ಅಂಡ್ ಪ್ರತಿಯೊಬ್ರು ಯಾರ ಕೈಗೆ ಉಲುಕಾ ಸೇರ್ತೋ ಅವ್ರ ಜೀವನದಲ್ಲಿ ಅದೃಷ್ಟ, ಸಂಪತ್ತು, ಸಮೃದ್ಧಿ ಮಾತ್ರ ಅಲ್ಲ, ಶಾಂತಿ ಸಹ ಹೆಚ್ಚಳವಾಯ್ತು, ಮನಃಶಾಂತಿ. ಯಾಕಂದ್ರೆ ಆಫೀಸ್ ಪಾಲಿಟಿಕ್ಸ್ ಇತ್ತು, ಸಡನ್ ಆಗಿ ಮಾಯ ಆಗೋಯ್ತು. ವೈ? ಬಿಕಾಸ್ ಆಫ್ ದಿ ಔಲ್. ಸೊ 01 white owl ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು. ಇನ್ನಷ್ಟು ಪರಿಹಾರಗಳಲ್ಲಿ ದಿ ಅದರ್ ಪರಿಹಾರ ಈಸ್ ವಾಲ್ನಟ್. ಅಕ್ರೋಟ್. ಶ್ರುತಿ, ಅಕ್ರೋಟ್ ತಿನ್ಬೇಕಂದ್ರೆ ಇಲ್ಲಮ್ಮ, ಇಲ್ಲ. ಇಲ್ಲಿ ವಾಲ್ನಟ್ ಇಸ್ ಅ ಬ್ಯಾಕ್ ಫ್ಲವರ್ ರೆಮಿಡಿ ಅಂತಾನು ಕರಿತೀವಿ. ಸೊ ವಾಲ್ನಟ್ ಏನ್ ಮಾಡುತ್ತೆ ಅಂದ್ರೆ ಅನಾವಶ್ಯಕವಾದ ವಿಷಯಗಳಿಂದ ನಮ್ಮನ್ನು ದೂರ ಇಡುತ್ತೆ, ರಕ್ಷಣೆ ನೀಡುತ್ತೆ. ಚೇಂಜಸ್, ನಮಗೆ ಇಷ್ಟವಿಲ್ಲದ ಬದಲಾವಣೆಗಳು ಆಗ್ತಿದ್ದರೆ, ಉದಾಹರಣೆಗೆ ಆಫೀಸ್ ಅಲ್ಲಿ ನಿಮ್ ಬಗ್ಗೆ ಸ್ಕೆಚ್ ಆಗ್ತಿರ್ತಾರೆ, ಇವಳನ್ನ ಏನಾದ್ರೂ ಮಾಡ್ಬಿಟ್ಟು ಡಿವೋಟ್ ಮಾಡ್ಬೇಕು, ಹೆಂಗಾದ್ರೂ ಇವಳನ್ನ ಲೇ ಆಫ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾರಲ್ಲ, ಆ ಸಮಯದಲ್ಲಿ ವಾಲ್ನಟ್ ವಿಲ್ ಪ್ರೊಟೆಕ್ಟ್ ಯು. ಅವ್ರು ಹಾಕ್ತಿರುವ ಸ್ಕೆಚ್ ಅನ್ನು ಮಾಡೋದಕ್ಕೆ ಬಿಡಲ್ಲ ಅದು. ಸೊ ಅನಾವಶ್ಯಕವಾದ ವಿಷಯಗಳಿಂದ, ವ್ಯಕ್ತಿಗಳಿಂದ ನಿಮಗೆ ರಕ್ಷಣೆಯನ್ನು ನೀಡುತ್ತೆ ವಾಲ್ನಟ್. ಏನ್ ಮಾಡ್ಬೇಕು ಶ್ರುತಿ? ಜಸ್ಟ್ ಚಾಂಟ್ ವಾಲ್ನಟ್, 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 ವಾಲ್ನಟ್. ಇಲ್ದಿದ್ರೆ ದೇಹದ ಎಡ ಭಾಗದಲ್ಲಿ 2803 ವಿಚ್ ಇಸ್ ದಿ ಸೇಕ್ರೆಡ್ ಕೋಡ್ ಫಾರ್ ವಾಲ್ನಟ್, ಅದನ್ನು ಸಹ ನೀವು ಬರ್ಕೋಬಹುದಾಗಿದೆ. ನೀಲಿಯಲ್ಲಿ ಬರ್ಕೋಬಹುದು, ಇಲ್ಲ ಹಳದಿಯಲ್ಲಿ ಬರ್ಕೋಬಹುದಾಗಿದೆ. 2803 ಅದನ್ನ ಬರ್ಕೊಂಡ್ರೆ ಆಫೀಸ್ ಪಾಲಿಟಿಕ್ಸ್ ಇಂದ ಖಂಡಿತವಾಗಿಯೂ ನೀವು ದೂರ ಇರಬಹುದಾಗಿದೆ. ವೆರಿ ಸಿಂಪಲ್ ರೆಮಿಡೀಸ್ ಅನ್ನು ಕೊಡ್ತಿದ್ದೀನಿ, ಟ್ರೈಡ್ ಅಂಡ್ ಟೆಸ್ಟೆಡ್ ರೆಮಿಡೀಸ್ ಅನ್ನು ಕೊಡ್ತಿದ್ದೀನಿ. ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಇವತ್ ಯಾರು ಇಲ್ವಲ್ಲ ಶ್ರುತಿ ನಿಮ್ ಜೊತೆಗೆ ಫ್ರೆಂಡ್ ಅಂದ್ರೆ, ಹೇ ಹಿಯರ್ ಇಸ್ ಮೈ ಫ್ರೆಂಡ್, ಹಿಯರ್ ಇಸ್ ಆಲ್ಸೋ ಮೈ ಫ್ರೆಂಡ್. ಎಲ್ಲಪ್ಪ ನನ್ನ ಕತ್ತಲ್ಲಿ ಈಗೀಗ ಎಷ್ಟೊಂದು ವಿಷಯಗಳಿದೆ ಅಂದ್ರೆ, ಹಿಯರ್ ಇಸ್ ಆಲ್ಸೋ ಮೈ ಫ್ರೆಂಡ್. ಈ ಒಂದು ಜೇಡ್ ರಿಂಗ್ ಒಳಗಡೆ ಒಂದು ವಿಶೇಷವಾದ ಇನ್ಫಿನಿಟಿ ನಾಟ್ ಫ್ರೀಕ್ವೆನ್ಸಿ ಇದೆ. ಸೊ ಇದನ್ನ ಫಸ್ಟ್ ರೌಂಡ್ ಎನರ್ಜೈಸ್ ಮಾಡಿ, ಸೆಕೆಂಡ್ ರೌಂಡ್ ಅಮಾವಾಸ್ಯೆ ಅಂದು ಎನರ್ಜೈಸ್ ಮಾಡಿ, ಈಗ ನಿಮ್ಗಳಿಗೆ ನೆನ್ನೆಯಿಂದ ಕಳಿಸೋದಿಕ್ಕೆ ಪ್ರಾರಂಭಿಸಿದ್ದೀನಿ, ಬುಧವಾರದಿಂದ. ಸೊ ಈ ಜೇಡ್ ರಿಂಗ್ ಏನ್ ಮಾಡುತ್ತೆ ಶ್ರುತಿ ಅಂತ ನಿಮ್ಮಲ್ಲಿ ಸುಮಾರು ಜನರು ಕೇಳಿದ್ರಿ. ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಪ್ರಾರಂಭ ಮಾಡ್ತಿರುವ ಸಮಯದಲ್ಲಿ ವಿ ಆರ್ ಅಲೈನಿಂಗ್ ವಿತ್ ದಿ ವೆಲ್ತ್ ಎನರ್ಜಿ, ಸಂಪತ್ತಿನ ಒಂದು ಸಂಕೇತವಾಗಿದೆ ಈ ಒಂದು ಜೇಡ್ ರಿಂಗ್. ಕತ್ತಗ ಹಾಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ,
ನಿಮ್ ಸೈಜ್ ಅಲ್ಲಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಅದು ನಿಜವಾದ ಮಾತು. ಬಿ, ಸುಮಾರು ಜನರು ಪಾತ್ರೆ ತೊಳಿತೀರಾ ಅಥವಾ ಏನೋ ಒಂದು ಕಷ್ಟಕರವಾದ ಕೆಲಸ ಮಾಡುವಾಗ ಇಟ್ಸ್ ಫ್ರೆಜೈಲ್, ಒಡೆದೋದ್ರೂ ಒಡೆದು ಹೋಗಬಹುದಾಗಿದೆ. ಓ ಮೇಡಮ್, ನೀವ್ ಪಾತ್ರೆನೇ ತೊಳೆಯಲ್ವಾ ಅಂದ್ರೆ, ಇಲ್ಲಮ್ಮ ಇಲ್ಲ, ಮಾಡದೇ ಇರೋ ಕೆಲಸದ ಬಗ್ಗೆ ಐ ಕೆನಾಟ್ ಟೇಕ್ ಎನಿ ಕ್ರೆಡಿಟ್. ಅದಕ್ಕೆ ನೋಡಿ ಉಗುರ್ ಮೇಲೆ ಗೊಂಬೆ ಗಿಂಬೆ ಎಲ್ಲ ಅಣಿಸ್ಕೊಂಡಿದ್ನಿ. ಸೊ ಸಿ, ಜೇಡ್ ರಿಂಗ್ ಅನ್ನ ಕತ್ತಗ್ ಹಾಕೊಂಡ್ರೆ ಅನಾಹತ ಚಕ್ರ, ದಿ ಹಾರ್ಟ್ ಚಕ್ರ ಹತ್ರ ಇರುವ ಕಾರಣದಿಂದ ದಿಸ್ ಇಸ್ ಕಾಲ್ಡ್ ದಿ ಸ್ಟೋನ್ ಆಫ್ ದ ಹಾರ್ಟ್ ಅಂತ, ಇಟ್ ಇಸ್ ಕಾಲ್ಡ್ ದಿ ಸ್ಟೋನ್ ಆಫ್ ಹೆವೆನ್ಸ್ ಅಂತ. ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ನಿಮಗೆ ಯಾವ ಒಂದು ಜ್ಞಾನ ಸಿಗಬೇಕೋ ಇಲ್ಲಿಗೆ ಬರುತ್ತೆ, ಜೊತೆಗೆ ಇಲ್ಲಿಗೆ ಹೋಗುತ್ತೆ. ಸರಿಯಾದ ತೀರ್ಮಾನಗಳನ್ನು ತಗೊಳ್ತೀರಾ, ಭಾವನಾತ್ಮಕವಾಗಿ ಅಲ್ಲ, ಕರೆಕ್ಟ್ ಆಗಿ, ರ್ಯಾಷನಲಿ, ಲಾಜಿಕಲಿ ಯು ವಿಲ್ ಬಿ ಏಬಲ್ ಟು ಮೇಕ್ ಡಿಸಿಷನ್ಸ್. ಸೊ ಜೇಡ್ will bring clarity, will bring peace of mind, will bring money. So your second half of the year is set. ಇನ್ನು ಯಾರ್ಯಾರು ಶುನಿಕಿರ ಈ ವಿಶೇಷವಾದ ಜೇಡ್ ಅಂದು ಮನೆ ಕಟ್ಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ, ಯು ನೋ ಮೈ ನಂಬರ್ 9902611760 9902611760. ಎಸ್, ಈ ನಂಬರ್ಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮೆಸೇಜ್ ಅನ್ನು ಹಾಕಿ, ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ನಿಮ್ಮ ಮಾತುಕತೆ ಮುಕ್ತಾಯವಾಗಿದೆ. ಮುಂದಿನ ವಾರ ಭೇಟಿ ಮಾಡೋಣ. ಇಫ್ ದ ಫ್ರೀಕ್ವೆನ್ಸಿ ಮ್ಯಾಚಸ್, ಇಫ್ ವಿ ಆರ್ ಮೆಂಟ್ ಟು ಸಿ ಈಚ್ ಅದರ್, ವಿ ವಿಲ್ ಸಿ ಈಚ್ ಅದರ್ ಹಿಯರ್ ಇನ್ ದ Shuniverse. So sending out lots of love to all my Shrutizans.